ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ಭಾರತ ಪ್ರಜಾಪ್ರಭುತ್ವದ ಮದರ್ ಅಂತ ಕರೆಯಲಾಗುತ್ತೆ. ಇಡೀ ಜಾಗತಿಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ಮಾತನಾಡಿದ್ರು. ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ದೇಶದ ಭವಿಷ್ಯ ಏನಿದೆ ಅದನ್ನ ರೂಪಿಸೋರು ಈ ದೇಶದ ವಿದ್ಯಾರ್ಥಿಗಳು. ಇವತ್ತಿನ ವಿದ್ಯಾರ್ಥಿಗಳು, ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು ಅಂತ ಪುಂಖಾನುಪುಂಖವಾಗಿ ಭಾಷಣಗಳನ್ನು ಮಾಡ್ತೀವಿ. ಆದರೆ ಅವರ ಭವಿಷ್ಯಕ್ಕೆ ಕೊಳ್ಳಿ ಇಡುವಂತಹ ಬಹುದೊಡ್ಡ ಮಾಫಿಯಾ ಅದು ಈ ಕ್ವಶನ್ ಪೇಪರ್ ಲೀಕ್ ಮಾಡುವಂತಹ ಒಂದು ಮಾಫಿಯಾ. ನೋಡಿ, ಇಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಯಿತು. ಧರ್ಮೇಂದ್ರ ಪ್ರಧಾನ್ ಅವರು ಕೊನೆಗೂ ತಮ್ಮ ಸಂಪೂರ್ಣವಾಗಿ ಹುದ್ದೆಯಿಂದ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಕಳೆದ 2 ದಿನಗಳ ಹಿಂದೆ ಪಂಜಾಬ್ನಲ್ಲಿ ಮತ್ತೆ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಒಂದು ಹೆಸರು ನಾನು ಇಲ್ಲಿ ಹೇಳ್ತೀನಿ, ಎವೆಟ್ ಅಂತ. ಇವರು ಆಸ್ಟ್ರೇಲಿಯಾದ ಶಿಕ್ಷಣ ಸಚಿವೆ. ಇವರ ಮೇಲೆ ಒಂದು ಸಣ್ಣ ಆರೋಪ ಬಂತು. ಈ ಸಂಪೂರ್ಣ ಪರೀಕ್ಷಾ ವ್ಯವಸ್ಥೆಯಲ್ಲಿ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಸಣ್ಣ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮಿತಿ ರಚನೆ ಆಗುತ್ತೆ. ಅವರು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಇರೋ ಆರೋಪಗಳೇನಿದ್ದಾವೆ ಎಲ್ಲವೂ ಸುಳ್ಳು ಅಂತ ಕೂಡ ವರದಿ ಬರುತ್ತೆ. ಅದರ ಹೊರತಾಗಿಯೂ ಕೂಡ ಅವರು ರಾಜೀನಾಮೆಯನ್ನು ಕೊಟ್ಟರು. ತನಿಖೆ ಆಗಲಿ ಇದರ ಬಗ್ಗೆ ಅಂತ ಅವ್ರು ಹೇಳಿದ್ರು. ಆದರೆ ಆ ಅಕೌಂಟಬಿಲಿಟಿ, ಆ ಜವಾಬ್ದಾರಿ, ಆ ಹೊಣೆಗಾರಿಕೆ ನಮ್ಮ ರಾಜಕಾರಣಿಗಳಿಗೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಇವತ್ತಿನ ಒಂದು ಡೆಮೋಕ್ರಸಿಯಲ್ಲಿ, ಇವತ್ತಿನ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಾವು ಕೇಳಲೇಬೇಕಾದಂತಹ ಒಂದು ಸಮಯ ಬಂದೊದಗಿದೆ. ಇದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಾಯ್ತಲ್ಲ, ಇನ್ಯಾಕೆ ಹೋರಾಟ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ಎದುರಾಗ್ತಾ ಇದೆ. ಹಾಗಾದ್ರೆ ಹೋರಾಟ ಇಲ್ಲಿಗೆ ಮುಗಿದು ಹೋಗಬೇಕಾ ಅಥವಾ ಮತ್ತೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗಳು ಒಂದು ಕಡೆ. ಅದರ ಜೊತೆಗೆ ಈವರೆಗೆ ಮಾಡಿದಂತಹ ಹೋರಾಟ ಸಾಕ ಅಥವಾ ನಿಜವಾಗ್ಲೂ ಕೂಡ ಈ ವ್ಯವಸ್ಥೆಯಲ್ಲಿ ಇರುವಂತಹ ಏನು ಅವ್ಯವಸ್ಥೆಗಳಿದಾವೆ ಅದೆಲ್ಲದಕ್ಕೂ ಕೂಡ ಸರ್ಜರಿ ಆಗಬೇಕಾ? ಯಾವ ಘಟ್ಟಕ್ಕೆ ಬಂದು ನಿಂತಿದೆ ಈ ಹೋರಾಟ? ಎಲ್ಲಿಗೆ ಬಂತು ಈವರೆಗಿನ ಸಿಜೆಪಿಯ ಪ್ರೊಟೆಸ್ಟು ಅಥವಾ ಆ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅನ್ನುವಂತಹ ಪ್ರಶ್ನೆಗಳು? ಈ ಎಲ್ಲದಕ್ಕೂ ಇವತ್ತು ಉತ್ತರ ಪಡ್ಕೊಳ್ಳೋದಕ್ಕೆ ಮುಂದಾಗ್ತೀವಿ ಇವತ್ತಿನ ಚರ್ಚೆಯಲ್ಲಿ. ಹದಿಮೂರು ವರ್ಷಗಳಲ್ಲಿ ಒಂದು ಪ್ರಧಾನವಾಗಿರುವಂತಹ ತಿರುವನ್ನ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಂಡಿದೆ. ಯಾವ ಸರ್ಕಾರ ನೋ ಅಕೌಂಟಬಿಲಿಟಿ ಅಂತ ಹೇಳ್ತಾ ಇತ್ತು, ಯಾಕ್ರಿ ರಾಜೀನಾಮೆ? ಇದು UPA ಅಲ್ಲ NDA ಅಂತ ಹೇಳ್ತಾ ಇತ್ತು. ಅದರ ಮುಂದೆ ನಿಂತು ಈ ವಿದ್ಯಾರ್ಥಿಗಳು ಪ್ರಮುಖ ಘೋಷಣೆ, ಸಬ್ ಕುಚ್ ಝುಕ್ ಸಕ್ತಾ ಹೈ ಲೇಕಿನ್ ಝುಕಾನೆ ವಾಲಾ ಚಾಹಿಯೆ. ಈ ವ್ಯವಸ್ಥೆ ಇದೆಯಲ್ಲ, ಇಡೀ ವಿಶ್ವವೇ ಮಂಡಿ ಊರಿಸೋರ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನುವಂತಹ ಒಂದು ಬೇಸ್ಮೆಂಟ್ ಅಲ್ಲಿ ಈ ಪ್ರತಿಭಟನೆ ಹೋಯಿತು. ಕೊನೆಗೂ ಸರ್ಕಾರವನ್ನ ಮಂಡಿ ಊರಿಸುವಲ್ಲಿ ಈ ವಿದ್ಯಾರ್ಥಿಗಳು, ಈ ಜೆನ್ಸಿಗಳು ಇವತ್ತು ಯಶಸ್ವಿಯಾಗಿದ್ದಾರೆ. 1.5-2 ವರ್ಷ ರೈತರ ಹೋರಾಟವನ್ನ ನೋಡಿದ್ವಿ. 700ಕ್ಕೂ ಹೆಚ್ಚು ರೈತರು ಸತ್ತೇ ಹೋದ್ರು. ಅಕೌಂಟಬಿಲಿಟಿ ಬರಲೇ ಇಲ್ಲ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಕೇಂದ್ರದ ಭರವಸೆ ಬೆನ್ನಲ್ಲೇ ಪ್ರತಿಭಟನೆಯನ್ನ ಕೈ ಬಿಟ್ಟಿದೆ ಸಿಜೆಪಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಕೊನೆಗೂ ಅಂತ್ಯವಾಗಿದೆ. 37 ದಿನಗಳ ಪ್ರತಿಭಟನೆಯನ್ನ ಕೈ ಬಿಟ್ಟಿದೆ ಕಾಕ್ರೋಚ್ ಜನತಾ ಪಾರ್ಟಿ. ಬಿಜೆಪಿ ಸಿಜೆಪಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇದು ಘೋಷಣೆ ಕೂಡ ಆಗಿದೆ. ಪ್ರಮುಖ ಬೇಡಿಕೆ ಈಡೇರಿಕೆಗೆ ಕೇಂದ್ರ ಸರ್ಕಾರ ಸಮ್ಮತಿಯನ್ನ ಕೊಟ್ಟಿದೆ. ಪ್ರತಿಭಟನೆಯನ್ನ ಹಿಂದಕ್ಕೆ ಪಡಿತೀವಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಹೇಳ್ಕೊಂಡಿದೆ. ದೆಹಲಿಯಲ್ಲಿ ಸಿಜೆಪಿ ವಕ್ತಾರ ಸೌರವ್ ದಾಸ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ದಾಖಲಾಗಿರೋ ಕೇಸ್ಗಳನ್ನ ಹಿಂದಕ್ಕೆ ತೆಗೆದುಕೊಳ್ತೀವಿ. ದೇಶಾದ್ಯಂತ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರೋ ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ತಾ ಇದ್ವಿ. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಕ್ರಮ ಆಗಲ್ಲ. ಆತ್ಮಹತ್ಯೆಗೆ ಶರಣಾಗಿರೋ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಕೊಡ್ತೀವಿ. ಸಿಜೆಪಿ ವಕ್ತಾರರ ಜೊತೆಗಿನ ಸಭೆ ಬಳಿಕ JP ನಡ್ಡಾ ಅವರು ಸ್ಪಷ್ಟಪಡಿಸಿದ್ದಾರೆ, FIR ರದ್ದುಗೊಳಿಸೋದಾಗಿ ನಾವು ಒಪ್ಪಿಕೊಂಡಿದ್ದೀವಿ. ನಿಯಮಗಳ ಪ್ರಕಾರ ಪರಿಹಾರವನ್ನ ನೀಡಲಾಗುತ್ತೆ ಅಂತ JP ನಡ್ಡಾ ಅವರು ಸ್ಪಷ್ಟಪಡಿಸಿದ್ದಾರೆ. ನೋಡಿ, 2024ರ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಈ NTA ಅಲ್ಲಿ ಇರುವಂತಹ ಅಯೋಗ್ಯರು ಏನ್ ಹೇಳ್ತಾರೆ, ಹಾಗೆ ಇಲ್ರಿ, ಒಪ್ಪದೇ ಇಲ್ಲ, ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ PDF ಏನಿದಾವೆ, ಆ ಪ್ರಶ್ನೆ ಪತ್ರಿಕೆಗಳೇನಿದಾವೆ ಅದು ನಿಜವಾಗಿರೋ ಪ್ರಶ್ನೆ ಪತ್ರಿಕೆ ಅಲ್ಲ, ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿದ್ರು. ಎರಡನೇದು, 2026ರಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿದ್ಯಾರ್ಥಿಗಳು ನಿರಂತರವಾಗಿ ಹೇಳ್ತಾ ಬಂದ್ರು, ಮೇ 3ಕ್ಕೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ, ಪರೀಕ್ಷೆ ಕೂಡ ಮುಗಿಯುತ್ತೆ. 12ನೇ ತಾರೀಕಿನವರೆಗೆ, ಮೇ 12ರವರೆಗೆ ನಿರಂತರವಾಗಿ ಹೇಳ್ತಾ ಬಂದ್ರು
ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಸ್ಟೇಟ್ಮೆಂಟು NT ಅದು ಏನು ಹೇಳುತ್ತೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹಾಗೇ ಇಲ್ಲ, ಒಪ್ಪೇ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಬೇಕಾದ್ರೆ ಕೊನೆಗೂ 12ನೇ ತಾರೀಕಿಗೆ ಮೇ 12ಕ್ಕೆ ಇಡೀ ಪ್ರಶ್ನೆಯನ್ನು ಏನು ಎಕ್ಸಾಮನ್ನೇ ರದ್ದುಪಡಿಸ್ತಾರೆ, ಮತ್ತೆ ಎಕ್ಸಾಮ್ ಆಗುತ್ತೆ. ಈಗ ವಿದ್ಯಾರ್ಥಿಗಳ ಬಹುದೊಡ್ಡ ಗೆಲುವು. ಇದಕ್ಕೆ ಸಂಬಂಧಪಟ್ಟಂತೆ JP ನಡ್ಡಾ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಅನ್ನುವಂಥದ್ದಕ್ಕೆ ಕೇಳ್ಕೊಂಡು ಬನ್ನಿ. आज हमारे सौरभ दास और रंका जी के साथ तीसरी मुलाकात है और आज भी लंबी बातचीत हुई. ये आज एक रिटन मसौदा लेकर के आए थे जिसमें उन्होंने एजिटेशन में चल रहे केसेस के बारे में 4 पॉइंट्स दिए थे और उसके साथ साथ जो बाकी 2 डिमांड्स थी, रिटेलिएटरी मेजर्स न लिए जाए, कंपनसेशन दिया जाए और इनके 5 पॉइंट चार्टर को कंसिडर किया जाए, उस पर डिटेल में चर्चा हुई. डिटेल में चर्चा होने के पश्चात सबसे पहली बात तो ये है कि जो इनका एक 4 पॉइंट्स था उसका लबो लबाब ये था कि कोई भी एक्शन FIR न हो और अगर है तो वो विड्रॉ हो, वो चाहे दिल्ली पुलिस के द्वारा हुआ हो, चाहे वो BJP रूल स्टेट्स में कहीं हुआ हो, तो वो FIR की कॉपी भी इनको हम देंगे और उसको विड्रॉ करने की बात कोई भी एक्शन नहीं होगा. इस बात को सरकार ने स्वीकारा है जो प्रोटेस्टर्स के साथ प्रोटेस्ट के दौरान हुआ है. उसी तरीके से फ्यूचर में भी जो ऑर्गेनाइजर्स हैं और प्रोटेस्टर्स हैं उनका इस एक्टिविटी के लिए कोई भी उन पर आगे केस नहीं होगा. इस बात को हम लोगों ने माना है. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ KPCC ವಕ್ತಾರರಾಗಿರುವಂತಹ ಕುಮಾರ್ KH ಅವರು ಜಾಯ್ನ್ ಆಗಿದ್ದಾರೆ. ಕುಮಾರ್ ಸರ್, ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ವಕೀಲರಾಗಿರುವಂತಹ ಜೊತೆಗೆ ಈ ಹೋರಾಟದಲ್ಲಿ ಸಕ್ರಿಯರಾಗಿರುವಂತಹ ಹನುಮೇಶ್ ಗುಂಡೂರವರು ಕೂಡ ನಮ್ಮನ್ನು ಜಾಯ್ನ್ ಮಾಡ್ತಾ ಇದ್ದಾರೆ. ಹನುಮೇಶ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಇನ್ನು ಅದೇ ರೀತಿ ಮತ್ತೋರ್ವ ವಕೀಲರು ಮನೋಜ್ ಅವರು ಕೂಡ ನಮ್ಮನ್ನು ಜಾಯ್ನ್ ಮಾಡಿದ್ದಾರೆ. ಮನೋಜ್ ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು BJP ವಕ್ತಾರರಾಗಿರುವಂತಹ ನಿತಿನ್ ಅವರು ಕೂಡ ನಮ್ಮನ್ನು ಜಾಯ್ನ್ ಮಾಡ್ತಾ ಇದ್ದಾರೆ. ನಿತಿನ್ ಅವರೇ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಈಗ ನನ್ನ ಮೊದಲ ಪ್ರಶ್ನೆ ಹನುಮೇಶ್, ಈಗ ನಾವು ಸಹಜವಾಗಿ ಈ ಹೋರಾಟವನ್ನು ಸಂಪೂರ್ಣವಾಗಿ ನೋಡ್ತಾ ಬಂದಾಗ ಸರಿಸುಮಾರು 35 ದಿನಗಳವರೆಗೆ ಹೋರಾಟ ಆಯಿತು. ಹೋರಾಟ ಕೇವಲ ನೀಟ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾತ್ರ ಇತ್ತ? ಆ ಒಂದು ಸಂಪೂರ್ಣ ಆಕ್ರೋಶವನ್ನು ನೋಡಿದಾಗ, ಅಥವಾ ನಿಜವಾಗ್ಲೂ ಕೂಡ ಈ ವ್ಯವಸ್ಥೆಯಲ್ಲಿ ಬಿಗ್ಗೆಸ್ಟ್ ಸರ್ಜರಿ ಆಗಬೇಕು ಅಂತ ಈ ಹುಡುಗರು, ಈ ಯುವಕರು ಏನಾದರೂ ಹೋರಾಟ ಮಾಡ್ತಾ ಇದ್ರ? ಹೋರಾಟ ಇಲ್ಲಿಗೆ ಮುಗಿದು ಹೋಗುತ್ತಾ, ಹೇಗೆ ಅಂತ? ಹೋರಾಟ ಮುಖ್ಯವಾಗಿ ಪ್ರಮುಖವಾಗಿ ನೀಟಿನ ಇಶ್ಯೂಸ್ ಆಗಿ ಬೇಡಿಕೆಯನ್ನು ಇಟ್ಕೊಂಡೇ ಹೋರಾಟ ಆರಂಭ ಆಯಿತು. ಬಟ್ ಇದು ಹೋರಾಟ ನೀಟಿನ ಆಚೆನೂ ಕೂಡ ಬೇರೆ ಬೇರೆ ವಿಷಯನ ಒಳಗೊಂಡು ಹೋರಾಟ ರೂಪುಗೊಂಡಿದೆ ಅನ್ನೋಂಥದ್ದು ನಾವು ಕಾಣ್ತೀವಿ. ಯಾಕಂದರೆ ಈ ನೀಟು ಏನು ಲೀಕ್ ಆಯ್ತಲ್ಲ ಪೇಪರು, ಈ ನೀಟು ಲೀಕ್ ಆದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಆಡಳಿತ ನಡೆಸ್ತಕ್ಕಂಥ ಸರ್ಕಾರ, ಇಂಡಿಯಾ ಸರ್ಕಾರ ಏನಾದರೂ ಒಂದು ಪ್ರತಿಕ್ರಿಯೆ ನೀಡಬೇಕಾಗಿತ್ತು. ಯಾವುದೇ ರೀತಿಯಿಂದ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಂಡು ಇದಕ್ಕೂ ನನಗೆ ಸಂಬಂಧ ಇಲ್ದೇನಂತ ಬೇಜವಾಬ್ದಾರಿತನದಿಂದ ಇರ್ತಕ್ಕಂಥ ಕೇಂದ್ರ ಸರ್ಕಾರ ನೋಡ್ರಿ, ಅಭಿಜಿತ್ ದೀಪ್ಕೇನ್ ಅಂತ ಬೇರೆ ದೇಶದಲ್ಲಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ನೀಟ್ ಹಗರಣ ಕುರಿತು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಪ್ರತಿಭಟನೆಗೆ ಇಳಿತಾನ. ಈ ದೇಶದಲ್ಲಿ ಯಾವ ರೀತಿ ಆಡಳಿತ ನಡೆತಕ್ಕಂಥ ಕೇಂದ್ರ ಸರ್ಕಾರ ಎಷ್ಟು ದುಸ್ಥಿತಿಯಲ್ಲಿ ದೇಶನ ಒಯ್ತಾ ಇದೆ ಅನ್ನೋಂಥದ್ದನ್ನು ನಾವೆಲ್ಲರೂ ಕಾಣಬೇಕು. ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ರಲ್ಲ, ಆ ಆರಂಭದ ದಿನದಿಂದ ಈ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ಹಬ್ತಾ ಹೋಯ್ತು. ಇಡೀ ದೇಶದ ಅಲ್ಲಿ ಬಹುತೇಕರು ಯೂತ್ಸೇ ಪಾಲ್ಗೊಂಡಿರ್ತಕ್ಕಂಥದ್ದು, ವಿದ್ಯಾರ್ಥಿ ಮತ್ತು ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರೋ ಕಾರಣಕ್ಕಾಗಿ ಈ ಹೋರಾಟ ನೋಡ್ರಿ ಭಿನ್ನವಾಗಿತ್ತು. ಈ ಹೋರಾಟ ಎಲ್ಲ ಹೋರಾಟಗಳು ಧಿಕ್ಕಾರ ಅದು ಇದು ಈ ರೀತಿಯಲ್ಲಿ ಹೋರಾಟ ಇತ್ತು. ಅಂತ ಸಾವಿರಾರು ಹೋರಾಟಗಳು 2014ರಿಂದ ಏನು ಮೋದಿ ಅವರು ಆಡಳಿತಕ್ಕೆ ಬಂದ್ರು, ಇಲ್ಲಿ ಗಂಟ ಏನು 2026 12 ವರ್ಷದ ಹೋರಾಟಗಳನ್ನ ನೋಡಿದ್ರೆ ಆ ಯಾರ ಹೋರಾಟಗಳಿಗೂ ಮನ್ನಣೆ ಕೊಡ್ಲಿಲ್ಲ ಮೋದಿ. ಒಂದು ರೈತರ ಹೋರಾಟಕ್ಕೆ ಬಿಟ್ರೆ, ಏನು ಮಸೂದೆಗಳನ್ನ ತಂದಿದ್ರೆ ಆ ಸಂದರ್ಭದಲ್ಲಿ ಬಿಟ್ರೆ, ಯೂತ್ಸು ಯಾವಾಗ ನೀಟಿನ ಈ ಹಗರಣಗಳ ವಿರುದ್ಧ ಧ್ವನಿ ಎತ್ತ ಹೋಯ್ತು, ಇಡೀ ದೇಶ ಆವಾಗ ಅವು ಯೂತ್ಸ್ಗೆ ಬೆಂಬಲವಾಗಿ ಹಿರಿಯರು ಕೂಡ ನಿಂತ್ಕೊಂಡ್ರು. ಹೋರಾಟ ನೋಡಿ, ವಿದ್ಯಾರ್ಥಿಗಳು ಹೋರಾಟ ಎಲ್ಲಿಯೂ ಕೂಡ ಅಶಾಂತಿ ಅರಾಜಕತೆ ಸೃಷ್ಟಿ ಆಗ್ತಕ್ಕಂಥ ಒಂದು ಅಂಶ ಕೂಡ ಕಾಣಲಿಲ್ಲ. ಯಾವ ಪೊಲೀಸ್ ವ್ಯವಸ್ಥೆಯನ್ನ ಬಳಸಿಕೊಂಡು ಇಡೀ ಹೋರಾಟನ ಹತ್ತಿಕ್ಕತಕ್ಕಂಥದ್ದು,
ವಿದ್ಯಾರ್ಥಿಗಳನ್ನ ಇಡೀ ದೇಶದ್ರೋಹಿಗಳು, ಬೇರೆ ದೇಶದವ್ರು ಇವ್ರಿಗೆ ಹಣಕಾಸು ಕೊಟ್ಟು ವ್ಯವಸ್ಥೆನ ಮಾಡಿ ಹೋರಾಟ ಮಾಡ್ತಿದ್ದಾರೆ. ಶಿಕ್ಷಣ ಸಚಿವರೇ ಭಯೋತ್ಪಾದಕರು ಅಂದ್ಬಿಟ್ರಲ್ಲ. ನೋಡಿ, ಅವ್ರಿಗೆ ಜ್ಞಾನನೇ ಇಲ್ಲ ಬಹುಶಃ. ಅಂದ್ರೆ ಹೋರಾಟಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಿರ್ಬೋದು, ಹೋರಾಟದ ಬೇಡಿಕೆಗಳು ಹೌದು ನಮ್ಮ ಜವಾಬ್ದಾರಿ ಎಲ್ಲ ಅವ್ನು ಈಡೇರಿಸಬೇಕಂತ ಯಾವುದೇ ರೀತಿಯಿಂದ ಅವ್ರಿಗೆ ಜ್ಞಾನ ಇಲ್ದಿರ್ತಕ್ಕಂಥ ಧರ್ಮೇಂದ್ರ ಅಂತ ಹೇಳ್ಬೋದು. ಪ್ರಧಾನಿಗಳು ಕೂಡ ನೋಡಿ, ನೀವು 2 ದಿನದಿಂದ ವಿಡಿಯೋ ಮಾಡ್ತಾ ಇದಾರೆ, ಅದು ಮಧ್ಯರಾತ್ರಿ ಬಂದ್ಬಿಟ್ಟು ಅದು ಸೆಲ್ಫಿ ವಿಡಿಯೋಗಳನ್ನ. ಅಲ್ರಿ, ಈ ದೇಶದ ಪ್ರಧಾನಿ ಅಕೌಂಟಬಿಲಿಟಿ ಹೊಂದಿರ್ತಕ್ಕಂಥವ್ರು, ಅವರು ನೇರವಾಗಿ ಮೀಡಿಯಾಗಳಿಗೆ ಮುಂದೆ ಅಥವಾ ಸಂಸತ್ತಿನ ಮುಂದೆ ಈ ದೇಶದ ಜನರು ಇರ್ತಕ್ಕಂಥ ವ್ಯವಸ್ಥೆ ಮುಂದೆ ಬಂದು ಮಾತಾಡ್ಬೇಕಾಗಿತ್ತು. ಎಲ್ಲೋ ವಿಡಿಯೋ ಮಾಡಿ ಮಾತಾಡೋದಿದೆಯಲ್ಲ, ಅದು ಯಾರೋ ಈ ದೇಶದಿಂದ ಏನೋ ಕಳ್ತನನೋ ಕದ್ದಿರೋರು ಯಾರೋ ತಮ್ಮ ಏನೋ ತಪ್ಪು ಮಾಡಿದೀವಿ ಅನ್ನೋಂಥ ರೀತಿಯಲ್ಲಿ ಇದೆಯಲ್ಲ, ಆ ರೀತಿಯಲ್ಲಿ ಇವತ್ತು ಅವ್ರು ಬಂದ್ಬಿಟ್ಟು ಮಧ್ಯರಾತ್ರಿ ಅದರ ಅರ್ಥ ವಿದೇಶದವ್ರು ಯಾರು ಕೂಡ ಎಲ್ಲರೂ ಮಲಗಿರುವಾಗ ಇವರು ವಿಡಿಯೋ ಮಾಡ್ತಕ್ಕಂಥದ್ದು. ನಮ್ಮ ದೇಶದವರು ಮಲಗಿರ್ತಾರ, ವಿದೇಶದಲ್ಲಿ ಸಮಯ ಚೇಂಜ್, ಇಲ್ಲಿಗೆ ಅಲ್ಲಿಗೆ. ಬೇರೆ ದೇಶದಲ್ಲಿ ನನ್ನ ಮರ್ಯಾದೆ ಮಾನ ಹರಾಜಾಗತ್ತ ಅನ್ನೋ ಕಾರಣಕ್ಕಾಗಿ ಮಧ್ಯರಾತ್ರಿ ಬಂದ್ಬಿಟ್ಟು ಕಳ್ಳನ್ ತರ ವಿಡಿಯೋ ಮಾಡಿಬಿಟ್ಟು ನಾನು ಅದು ಬದಲಾವಣೆ ಮಾಡ್ತೀನಿ, ಇದು ಬದಲಾವಣೆ ಮಾಡ್ತೀನಿ ಅಂತಂದು ಹೇಳಂತ. ಒಂದ್ ನಿಮಿಷ ಮನಸ್ಥಿತಿ ಸರ್ ಇವ್ರು. ಕರಿಬೇಕಾದ್ರೆ ಪ್ಯಾನಲಿಸ್ಟ್ ಗಳನ್ನ ನೋಡ್ಕರೀರಿ, ಒಬ್ರು ಎಜುಕೇಟೆಡ್ ವಕೀಲರು, ಇವ್ರು ಕಳ್ಳ ಅಂತಾರೆ ಪ್ರಧಾನಮಂತ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಬೈಗಳಾಗಿದ್ರೆ ಅದು ಬೇರೆ ಸರ್. ಕಳ್ಳ ಅನ್ನುವಂಥದ್ದು ಅಸಾಂವಿಧಾನಿಕ ಪದ ಅಲ್ಲ. ಕಳ್ಳ ಅನ್ನುವಂಥದ್ದು ಸಾಂವಿಧಾನಿಕ ಪದನ, ಅಸಾಂವಿಧಾನಿಕ ಪದನ ಸರ್. ಸರ್ ಒಂದ್ ನಿಮಿಷ, ನಾನು ಹೇಳ್ತಾ ಇರೋದು ಸರ್, ನಾನು ಹೇಳ್ತಾ ಇರೋದು ಆಯ್ತು ಒಂದ್ ನಿಮಿಷ ಇಲ್ಲ, ಆಯ್ತು, ಓಕೆ, ಅವ್ರ ರಿಯಾಕ್ಷನ್ ಕೊಡಿ. ಓಕೆ ಸರ್, ಓದಿದಂತ ವಿದ್ಯಾರ್ಥಿಗಳು ಇವತ್ತು ಹೋರಾಟ ಮಾಡ್ತಿದ್ರೆ ಅವ್ರನ್ನ ದೇಶದ್ರೋಹಿಗಳು ಅನ್ನೋಂಥದ್ದು, ಮತ್ತೆ ಅವ್ರನ್ನ ಯಾರೋ ಬೇರೆಯವ್ರು ಯಾರೋ ಚೂ ಬಿಟ್ಟಿದಾರ ಅನ್ನೋಂಥದ್ದು. ಅಲ್ರೇ, ಅವ್ರಿಗೆ ನೋವಾಗಿದೆ, ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿ ಅವ್ರ ಮಕ್ಕಳನ್ನ ಓದಿಸಿರ್ತಾರ. ಅಂತ ಸಂದರ್ಭದಲ್ಲಿ ಆ ಮಕ್ಕಳು 5 ವರ್ಷಗಳು 10 ವರ್ಷಗಳು ಇದಕ್ಕಾಗಿ ಜೀವ ತತ್ತಿದ್ದಾರೆ. ಅವ್ರು ಹೋರಾಟ ಮಾಡಿದ್ರೆ ಇಡೀ ಬಿಜೆಪಿ ಮತ್ತು ಸಂಘ ಪರಿವಾರ ಅವ್ರು ಎಲ್ಲರನ್ನ ದೇಶದ್ರೋಹ ಪಟ್ಟ ಕಟ್ತಕ್ಕಂಥದ್ದು ಮತ್ತು ಪಾಕಿಸ್ತಾನದವ್ರು ಅನ್ನೋಂಥದ್ದು. ಏನ್ ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಇವುಗಳನ್ನ ಹೇಳ್ಬಿಟ್ಟು ಎಮೋಷನಲಿ ಭಾವನಾತ್ಮಕವಾಗಿ ವಿದ್ಯಾರ್ಥಿಗಳನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಮತ್ತು ಪೊಲೀಸರನ್ನ ಬಲವನ್ನ ತಗೊಂಡು ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಖಂಡನೀಯ. ಓಕೆ ಹನುಮೇಶ್ ಸರ್, ಈಗ ನಾನು ಸಿಂಪಲ್ ಆಗಿ ಈ ಸಂಪೂರ್ಣ ಹೋರಾಟವನ್ನು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಹೋರಾಟ ನಡೀತಾ ಇದೆ ಸರ್. ಬೇರೆ 2 ರಾಜ್ಯಗಳಲ್ಲೂ ಕೂಡ ಕ್ವಶನ್ ಪೇಪರ್ ಲೀಕ್ ಆಯಿತು, ಪಂಜಾಬ್ನಲ್ಲೂ ಕೂಡ ಆಯಿತು, ನಮ್ಮ ಕರ್ನಾಟಕದಲ್ಲೂ ಕೂಡ ನೇಮಕಾತಿಯಲ್ಲಿ ಹಗರಣ ಆಯಿತು. ನಂದು ಮೇನ್ ಆಗಿ ಒಂದು ಗೊತ್ತಾಗಬೇಕಾಗಿರೋದು ಸರ್, ಈ ಸಂಪೂರ್ಣ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ, ನೇಮಕಾತಿಗಳಲ್ಲಿ ಹಗರಣ ಆಗ್ತಾ ಇದೆ ಅಂದ್ರೆ ನಮ್ಮ ದೇಶದ ನಿಜವಾಗಿರುವಂತಹ ಟ್ಯಾಲೆಂಟ್ಗಳು ಏನು ಸಂಪೂರ್ಣವಾಗಿ ವಿನಾಶದ ಹಾದಿಯತ್ತ ಸಾಗ್ತಾ ಇದ್ದಾವೆ. ಕೇವಲ ದುಡ್ಡಿರೋರು, ಅಧಿಕಾರ ಇರೋರು ಮಾತ್ರ ಅಧಿಕಾರಗಳನ್ನು ಮತ್ತೆ ಪಡೆದುಕೊಳ್ತಾ ಇದ್ದಾರೆ. ಈ ಸಂಪೂರ್ಣ ಸಿಸ್ಟಮ್ ಚೇಂಜ್ ಆಗೋದಕ್ಕೆ ಬಿಗ್ಗೆಸ್ಟ್ ಸರ್ಜರಿ ಆಗಬೇಕಾ, ಅಥವಾ 2024ರಲ್ಲಿ ಮಾಡಿದ್ದಂತಹ ಕಾನೂನು ಆಗ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಅದನ್ನು ಕಣ್ಣೀರು ಒರೆಸಕ್ಕೆ ಅಂತ ತಂದಿದ್ರು, ಅದರಲ್ಲಿ ಮಾತ್ರ ರಿಫಾರ್ಮೇಷನ್ಸ್ಗಳಾಗಬೇಕು ಅಂತ ಹೇಳ್ತೀರಾ, ಹೇಗೆ? ಈಗ ಈ